ಇರ್ಬೋದು, ಉತ್ತರ ಕರ್ನಾಟಕದ ಪ್ರತಿಭೆ ಮಾಡು ಅನ್ನೋರ್ನ ಸಾಂಗ್ ಎಲ್ಲ ಹೇಳಕ್ಕಂತ ಕಟ್ಸಿದ್ರು. ಆತನ ಕಡೆಯಿಂದ ಇನ್ನೂ ಬರ್ತಾ ಇಲ್ಲ. ಸೊ ಭಯ ಇದೆ ಅವನಿಗಿನ್ನು. ಸೊ ಬಟ್ ಅಷ್ಟೇನು ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅನ್ಸ್ತಾ ಇದೆ. ಇನ್ನು ಬೇಕಾಗಿದೆ, ಇನ್ನು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಬೇಕಾಗಿತ್ತು ಅಂತ. ಯಾರ್ದು ಇನ್ನೂ ಬೇಕಾಗಿತ್ತು ಅನ್ಸುತ್ತೆ ನಿಮ್ಗೆ? ಸೊ ಆಲ್ಮೋಸ್ಟ್ ಅದು ಗಿಲ್ಲಿ ಒಂದ್ ಬಿಟ್ಟು ಇನ್ನು ಉಳಿಕಿದೆಲ್ಲ ಈಗ ಚಂದ್ರಪ್ರಭಾ ಆಗಿರ್ಬೋದು, ಉತ್ತರ ಕರ್ನಾಟಕದ ಪ್ರತಿಭೆ ಮಾಡು ಅನ್ನೋರ್ನ ಸಾಂಗ್ ಎಲ್ಲ ಹೇಳಕ್ಕಂತ ಕಟ್ಸಿದ್ರು. ಆತನ ಕಡೆಯಿಂದ ಇನ್ನೂ ಬರ್ತಾ ಇಲ್ಲ. ಸೊ ಭಯ ಇದೆ ಅವನಿಗಿನ್ನು. ಸೊ ಅದನ್ನೆಲ್ಲವನ್ನು ಕೂಡ ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ಅಂಡ್ ಚಂದ್ರಪ್ರಭಾದಿಂದ ಇನ್ನು ಒಳ್ಳೆ ಕಾಮಿಡಿ ಬರ್ತಾ ಇಲ್ಲ. ನಾವು ಕಾಮಿಡಿ ಶೋ ಅಲ್ಲಿ ಒಂದು ಕಾಮಿಡಿ ನೋಡಿ ತುಂಬಾ ನಗ್ತಾ ಇದ್ವಿ. ಆದ್ರೆ ಇಲ್ಲಿ ಇನ್ನೂ ಎಕ್ಸ್ಪೆಕ್ಟೇಷನ್ ನಮ್ದು ಏನೋ ಇತ್ತು, ಅವ್ನ್ ಬಂದು ನಿಂತ್ಕೊಂಡ್ರೆ ಸಾಕು ಅವನೇ ವಿನ್ ಆಗ್ತಾನೆ ಎಂಬ ಒಂದು ನಂಬಿಕೆ ಇತ್ತು. ಅದು ಇವತ್ತು ಇನ್ನೂ ಬರ್ತಾ ಇಲ್ಲ. ಗಿಲ್ಲಿ ಪರವಾಗಿಲ್ಲ, ಜಸ್ಟ್ ಮಾತಾಡಿದ್ರೆ ಪರವಾಗಿಲ್ಲ, ಅವನ್ನೆಲ್ಲ ಕಾಮಿಡಿ ಆಗ್ತಾ ಇದೆ. ಸೊ ಹಾಗಾಗಿ ಅವನಿಂದ ಸ್ವಲ್ಪ ರನ್ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ, ಅಷ್ಟೇನೇನಿಲ್ಲ. ಅಶ್ವಿನಿ ಗೌಡ ಈಸ್ ಓಕೆ, ಟಾಸ್ಕ್ ಎಲ್ಲ ಚೆನ್ನಾಗ್ ಆಡ್ತಾ ಹೋಗ್ತಾರೆ. ಬಟ್ ಬೇರೆಯವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆ ಅನ್ನೋದನ್ನ ಮಾಡ್ತಾ ಹೋಗ್ತಾ ಇದಾರೆ. ಅದನ್ನೊಂಚೂರು ಬಿಟ್ರೆ ಈಸ್ ಓಕೆ, ಪರವಾಗಿಲ್ಲ. ಸೊ ಒಳ್ಳೆ ಅವಾಗ ಮನಸ್ಥಿತಿನೂ ಒಳ್ಳೆ, ಎಲ್ಲರೂ ಕನ್ಸರ್ನ್ ಎಲ್ಲ ತೋರಿಸ್ತಾ ಹೋಗ್ತಾರೆ. ಜೊತೆ ಸ್ವಲ್ಪ ದಬ್ಬಾಳಿಕೆ ನಂದೇ ನಡಿಬೇಕು ಎಂಬುದನ್ನ ಒಂಚೂರು ಅದು ಇಟ್ಕೊಂಡಿದ್ದಾರೆ. ಅದನ್ನ ಒಂಚೂರು ಬಿಟ್ರೆ ಇಟ್ಸ್ ಗುಡ್, ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ರಕ್ಷಿತಾ ಬಗ್ಗೆ ಏನ್ ಅನ್ಸುತ್ತೆ? ರಕ್ಷಿತಾ ಸರ್ ಈಗ ಬಂದಿರ್ತಕ್ಕಂತಹ ಟ್ಯಾಲೆಂಟ್ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಒಳ್ಳೇದು ಸರ್. ಯಾಕಂದ್ರೆ ಕನ್ನಡ ಬರೋದಿಲ್ಲ ಅಂತ ಬಿಟ್ಟು ಎಷ್ಟೋ ಜನ ಹೇಳ್ತಾ ಹೋಗ್ತಾ ಇದಾರೆ. ಬಟ್ ಕನ್ನಡ ಬರ್ದೇ ಇದ್ರಲ್ಲಿ ಸಾಕಷ್ಟು ಮೈಕಲ್ ಎಲ್ಲ ನಾವು ನೋಡಿದ್ವಿ ಲಾಸ್ಟ್ ಇಯರ್ ಎಲ್ಲ. ಸೊ ಆದ್ರೆ ಈಗ ರಕ್ಷಿತಾ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಅವ್ರದ್ದು ಮತ್ತೆ ಅವ್ರೆಲ್ಲ ನಿನ್ನೆ ಮೊನ್ನೆ ಎಲ್ಲವನ್ನು ಕೂಡ ಒಬ್ಬೊಬ್ಬಳೆ ಡ್ಯಾನ್ಸ್ ಆಡೋದಾಗಿರ್ಬೋದು, ಸೊ ಅವಳು ಮಾತಾಡೋದಿರ್ಬೋದು, ಸ್ಟಾಂಟ್ ತಗೊಂತಾ ಇರ್ಬೋದು, ಅದೆಲ್ಲವನ್ನು ಕೂಡ ಚೆನ್ನಾಗಿದೆ ಸರ್. ಸೊ ಗುಡ್ ಸರ್. ಓಕೆ, ಈ ಸರಿ ಬಿಗ್ ಬಾಸ್ ನ ಬಾಗ್ಲ ಹಾಕಿದ್ರು, ಓಕೆನಾ? ಇನ್ನು ಒಂದು ವಾರ ಆಗಿರ್ಲಿಲ್ಲ ಬಾಗ್ಲ ಹಾಕಿದ್ರು. ಏನಕ್ಕೋಸ್ಕರ ಇರ್ಬೋದು? ಇದು ಬೇಕು ಅಂತ ಹಾಕಿರೋದಾ ಅಥವಾ? ಇಲ್ಲೆಲ್ಲ ಬೇಕು ಅಂತ ಏನಿಲ್ಲ ಸರ್, ಅಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದಾರಲ್ಲ. ಕಾನೂನು ಪ್ರಕಾರ ಅದೆಲ್ಲವೂ ಕೂಡ ಏನೋ ಇದಾಗಿದೆ. ಸೊ ಆಗ ಇಶ್ಯೂ ಆಗಿದೆ. ಸೊ ಅದರಿಂದ ಪರಿಸರ ಬಿಗ್ ಬಾಸ್ ಗಿಮಿಕ್ ಅಂತಾರಲ್ಲ. ಇಲ್ಲ, ಗಿಮಿಕ್ ಅಂತ ಆತರ ಏನಿಲ್ಲ ಸರ್. ಗಿಮಿಕ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಹೋಗ್ತಾರೆ. ಸೊ ಆತರ ಗಿಮಿಕ್ ಅಂತ ಆತರ ಕೋಟ್ಯಾನ್ ಗಟ್ಟಲೆ ಖರ್ಚು ಮಾಡೋರೆಲ್ಲ ಮಾಡಿರ್ತಾರೆ. ಯಾಕೆ ಮತ್ತೆ ತೆಗೆದ್ಬಿಟ್ಟು ಮತ್ತೆ ಹಾಕ್ತಾರೆ. ಸೊ ಅದೆಲ್ಲ ಗಿಮಿಕ್ ಆತರ ಏನಿಲ್ಲ ಸರ್. ಹಂಗೆ ಈ ಸರಿ ಬಿಗ್ ಬಾಸ್ ಯಾರು ಗೆಲ್ಬೇಕು ಸರ್ ನಿಮ್ ಪ್ರಕಾರ? ಗೆಲ್ಬೇಕು ಅಂತಂದ್ರೆ ಇನ್ನು ಆಟ ತೋರ್ಸ್ಕೋಬೇಕು ಸರ್. ಸೊ ಹಾಗಾಗಿ ಇವರೇ ಅಂತ ಏನಿಲ್ಲ. ಸೊ ಗಿಲ್ಲಿ ಗೆಲ್ಲಬಹುದು, ಧನುಷ್ ಇದಾರೆ. ಸೊ ಪರವಾಗಿಲ್ಲ, ಇನ್ನು ಮುಂದೆ ಹೋಗ್ಬೋದು, ಗೊತ್ತಾಗತ್ತೆ ಸರ್. ಇನ್ನು ಗೊತ್ತಾಗ್ಬೇಕು ಯಾರು ಏನಂತ ಬಿಟ್ಟು ಇನ್ನು ಗೊತ್ತಿಲ್ಲ, ನೋಡೋಣ. ಅಂದಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ? ಈ ವಾರ ಅಂತಂದಾಗ ಸರ್ ಡಾಗ್ ಸತೀಶ್ ಹೋಗ್ಬೇಕು. ಜೊತೆಗೆ ಇವರು ಚಂದ್ರಪ್ರಭಾ ಇರ್ತಾರಲ್ಲ. ಚಂದ್ರಪ್ರಭಾ ಅಲ್ಲ, ಅವ್ರು ಹೋಗಕ್ ಚಾನ್ಸೇ ಇಲ್ಲ ಬಿಡಿ ಸರ್. ಯಾಕಂದ್ರೆ ನಿನ್ನೆ ಘಟನೆಯಿಂದ ಆತರ ಏನು ಆಗಿಲ್ಲ ಅದು. ಸೊ ಯಾಕಂದ್ರೆ 6 hours ಅವ್ರು ಸ್ನಾನ ಮಾಡಿದ್ದಾರೆ. 6 hours ಯಾವುದೇ ಒಂದು ಹೀರೋಯಿನ್ ಕೂಡ ಮಾಡ್ಕೊಳೋದಿಲ್ಲ. ಸೊ ಹಾಗಾಗಿ ಅದು ತಪ್ಪಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದು ತಪ್ಪು. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಒಂದು ತಾಳ್ಮೆ ಅನ್ನೋದು ಇದ್ದೇ ಇರುತ್ತೆ ಸರ್. ಅಂದ್ರೆ ನಿಮ್ ಪ್ರಕಾರ ಸ್ನಾನನ ಜಾಸ್ತಿ ಹೆಣ್ಮಕ್ಳೇ ಮಾಡ್ತಾರ ಟೈಮು? ಆತರ ಹೇಳಿಲ್ಲ ನಾನು. ಸೊ ಈಗ ಮೇಕಪ್ ಗೆ ಅಂತ ಬಂದಾಗ ಹೆಣ್ಮಕ್ಳಿಗೆ ಒಂಚೂರು ಜಾಸ್ತಿ ಪ್ರಿಫರೆನ್ಸ್ ಅಂತ ಇರ್ತಾ ಹೋಗುತ್ತೆ. ಅಷ್ಟೇ, ಅದು ಬಿಟ್ಟು ಅದು ಬಗ್ಗೆ ಬೇರೆ ಏನ್ ಕಾಮೆಂಟ್ ಇಲ್ಲ. ಸೊ ಹಾಗಾಗಿ ಹೆಣ್ಮಕ್ಳೇ ಅಷ್ಟು ಮೇಕಪ್ ಗೆ ಏನು ಪ್ರಿಫರೆನ್ಸ್ ಕೊಡೋದಿಲ್ಲ. 6 hours ಯಾರು ಕೊಡೋದೇ ಇಲ್ಲ. ಸೊ ಹಾಗಾಗಿ ಇವರು 6 hours ಇಂದ ಇವ್ರು ಕಾಯ್ತಾ ಇದ್ರಲ್ಲ ಚಂದ್ರಪ್ರಭಾ. ಈಗ 6 hours ಏನ್ ಮಾಡ್ತೀವಿ ಸರ್ ಬಾತ್ರೂಮ್? ಸರ್ನೇ ಕೇಳ್ಬೇಕು, ನಾವು ಅವ್ರನ್ನೇ ಕೇಳ್ಬೇಕು. ಗಮನಿಸಿದಿಲ್ಲ 6 hours ಅಂತ ನಿಮ್ ತಲೆಯಲ್ಲಿ ಏನ್ ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳ್ಬೇಕು. ಯಾಕಂದ್ರೆ 6 hours ಅಂತ ಬಂದಾಗ ಬೆಳಗಿಂದ 6 hours ನಮ್ ಡ್ಯೂಟಿನೇ ಮುಗ್ದು ಹೋಗುತ್ತೆ. ಅಲ್ಲಿ ಮುಗ್ದೇ ಹೋಗುತ್ತೆ. ಇನ್ನು 2 hours 8 hour ಡ್ಯೂಟಿ ನಮ್ದು. ಸೊ ಅದೇ ಮುಗ್ದು ಹೋಗ್ಕೊಂಡ್ಬಿಡುತ್ತೆ. ಅಲ್ಲಿವರೆಗೆ ಏನ್ ಮಾಡ್ತಾ ಇದ್ರು ನನಗೆ ಇಲ್ಲ ಸರ್. ಯಾಕಂದ್ರೆ ಅವ್ರಿಗೆಲ್ಲ ಅದು ಇದು ಶ್ರೀಮಂತಿಕೆ ಅದು ಇದು ಏನೋ ಹೇಳ್ತಾ ಇದಾರೆ. ಅವ್ರದ್ದು ಲೈಫ್ ಸ್ಟೈಲ್ ಯಾವ ತರ ಇದೆಯೋ ಅದು ಗೊತ್ತಿಲ್ಲ. ನಾವು ಕ್ವಶನ್ ಮಾಡಕ್ ಆಗೋದಿಲ್ಲ. ಅವ್ರ ಪರ್ಸನಲ್ ಲೈಫ್, ಅವ್ರನ್ನ ಗೌರವ ಮಾಡ್ಬೇಕಾಗುತ್ತೆ. ಅಲ್ಲ, ಈಗ ಕೆಲವ್ರು ಮಾತಾಡೋದೇನಪ್ಪಾ ಅಂದ್ರೆ ಅವ್ರ ಪರ್ಸನಲ್ ಲೈಫ್ ಆದ್ರೆ ಅವ್ರ ಮನೇಲಿ ಇಟ್ಕೋಬೇಕು, ಬಿಗ್ ಬಾಸ್ ಶೋನಲ್ಲ ಅಂತ ಹೇಳ್ತಾರೆ. ಅದು ಅವ್ರ ಪರ್ಸನಲ್ ಸರ್. ಅವ್ರ ವ್ಯಕ್ತಿತ್ವ ಆಟ ಅಲ್ವಾ ಇರೋದು. ಅವ್ರನ್ನ ಪ್ರಶ್ನೆ ಮಾಡಕ್ ಅವ್ರಿಗೆ ಆಗಲ್ಲ, ಯಾರಿಗೆ ಆಗೋದಿಲ್ಲ. ಸೊ ಇಟ್ಕೊಂಡ್ರೆ ಇಟ್ಕೋಬಹುದು, ಜನಗಳು ಮೇಲೆ ಇದೆ ಅದು. ಹೌದಲ್ವಾ? ನಾನೇನು ಹಿಂಗೆ ಇರ್ತೀನಿ ಅಂತ ಬಿಟ್ಟು ಏನು ಅಗ್ರಿಮೆಂಟ್ ಮಾಡಿಲ್ಲಲ್ಲ ಅವರು. ಸೊ ಹಾಗಾಗಿ ಅವ್ರ ಇಷ್ಟ ಅದು. ಈಗ ಹುಡುಗಿ ರಕ್ಷಿತಾ ಚಿಕ್ಕ ಹುಡುಗಿ ಅಂತಾರೆ. ಅವಳು ಎಲ್ಲಾ ತಿಳುವಳಿಕೆ ಇದೆ ಸರ್. ಇದೆ ಒಳಗಡೆ ಎಲ್ರು ಎದುರಾಕೊಳ್ಳೋದು, ಎಲ್ರಿಗೂ ರಾಂಗ್ ಆಗಿ ಮಾತಾಡೋದು, ಅದ್ ಸರಿನಾ? ಏನ್ ಇಲ್ಲ ಸರ್, ಹಂಗೆ ಕರೆಕ್ಟ್ ಆಗಿದೆ.
ಕರೆಕ್ಟ್ ಆಗಿದೆ, ಸರಿ ಇದೆ, ಸರಿಯಾಗಿ ಆಡ್ತಾ ಇದ್ದಾಳೆ. ಇನ್ನು ಹಂಗೆ ಆಡ್ಕೊಂಡು ಹೋದ್ರೆ ಸೊ ಒಳ್ಳೆ ಕಂಟೆಸ್ಟೆಂಟ್ಸ್ ಆಗ್ತಾ ಹೋಗ್ತಾಳೆ. ಸರಿ, ಧನುಷ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ರಾತ್ರಿ ಆಕ್ಚುಲಿ ಸತೀಶ್ ಅವ್ರು ಹೊಡಿಯೋಕ್ ಹೋಗಿದ್ರು. ಹೌದೌದು ಸ್ನಾನ ಮಾಡೋದು. ಹೌದೌದು ಧನುಷ್ ಅವ್ರು ಯಾಕೆಂದ್ರೆ ಅಗ್ರೆಸಿವ್ ಬೇಡ ಆಗಿತ್ತು. ಯಾಕೆಂತಾರೆ ಎಲ್ಲ ಜನಗಳು ನೋಡ್ತಾ ಇರ್ತಾರೆ, ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇರ್ತಾ ಹೋಗುತ್ತೆ. ಸೀರಿಯಲ್ ನಿಂದ ಬಂದಿರ್ತಕ್ಕಂಥ ಒಳ್ಳೆ ನಟ ಅವರು. ಸೊ ಆತರ ಏನ್ ಬೇಡ, ಬಟ್ ಅವರು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡ್ತಾ ಇದಾರೆ. ಹೋದ್ ಸರಿ ಕಂಪೇರ್ ಮಾಡ್ಕೊಂತ ಇದಾರೆ ಕೆಲವರು. ಅವರು ಇದೇ ತರದಲ್ಲೇ ಜಗಳ ಮಾಡೋದಕ್ಕೆ ಹೋಗಿದ್ರು. ಹೌದೌದು ಇದಿಲ್ಲ ಆಲ್ಮೋಸ್ಟ್ ಅಲ್ಲ ಸರ್. ಹೋದ್ ಸಲ ಅದೇನೋ ಆಯ್ತು, ಬಟ್ ಈ ಸಲ ಎಲ್ಲ ಬಂದಿರೋರು ಕೂಡ ತುಂಬಾ ಅವಶ್ಯಕತೆ ಇದೆ ಎಲ್ಲರಿಗೂ ಕೂಡ. ಆಲ್ಮೋಸ್ಟ್ ಅಲ್ಲ ಆಗಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಸೊ ಹಾಗಾಗಿ ಆ ತರ ಒಂದು ಘಟನೆ ಈ ಸಲ ಆಗೋದಿಲ್ಲ ಅಂತ ಅನ್ಸ್ತಾ ಇದೆ. ಸರ್ ಈಗ ಚಿಕನ್ ಮಾಡ್ತಾ ಇದ್ದಾಗ ಟೀ ತಗೊಂಡೋಗಿ ಸುರಿದ್ ಬಿಟ್ರು. ಯಾರು? ರಕ್ಷಿತಾ. ಹೌದು ಸರ್, ಸುರಿದ್ ಬಿಟ್ಟು ಅದು ಎಷ್ಟು ರಂಪ ಆಯ್ತು. ಹೌದು ಸರ್, ಅಲ್ಲಿ ಕೊಡೋದೇ ಲಿಮಿಟ್ ಊಟ. ಹೌದೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಏನ್ ಹೇಳಕ್ ಆಗಲ್ಲ ಸರ್, ಯಾಕೆಂದ್ರೆ ಅವ್ರಿಗೆ ಇನ್ನೊಬ್ರು ಯಾರಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದು. ಸೊ ಹಾಗಾಗಿ ಅವ್ರದ್ದು ಏನಿದೆಯೋ ಅದನ್ನ ಸ್ಟ್ಯಾಂಡ್ ತಗೊಂತಾ ಇದಾರೆ. ಅದು ತಪ್ಪು ಸರಿ ಅದನ್ನ ಆಮೇಲೆ ಸುದೀಪ್ ಸರ್ ಎಲ್ಲ ಮಾತಾಡ್ತಾ ಹೋಗ್ತಾರೆ. ಸೊ ಅವಳು ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಯಾವುದೇ ರೀತಿಯ ಡೌಟೇ ಇಲ್ಲ. ಅವಳು ಮುಂದೆ ಬಂದೇ ಬರ್ತಾಳೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡ್ತೀರಾ ನೀವು? ಉತ್ತರ ಕರ್ನಾಟಕ ಯು. ಮಾತಾಡಿ ಮತ್ತೆ. ಅಯ್ಯೋ ದೇವ್ರೆ, ಮಲ್ಲಮ್ಮ ಗೆಲ್ಬೇಕಾ ಹೇಗೆ? ಸರ್ ಈಗ ನೀವು ಉತ್ತರ ಕರ್ನಾಟಕದವರ? ಹೌದು ಸರ್, ಹೌದು. ಈಗ ನಿಮ್ ಉತ್ತರ ಕರ್ನಾಟಕದಿಂದ ಮಲ್ಲಮ್ಮರನ್ನ ಆಯ್ಕೆ ಮಾಡಿದ್ದಾರೆ. ಹೌದು ಸರ್. ಮಲ್ಲಮ್ಮ ಒಂದ್ ರೀತಿ ಗ್ರಾಮೀಣ ಪ್ರತಿಭೆ ಅಂತಾರೆ. ಹೌದು ಸರ್. ಅವ್ರ ಅವಶ್ಯಕತೆ ಏನು ಸರ್? ಅವಶ್ಯಕತೆ ಅಂತ ಬಂದಾಗ 18 ವರ್ಷದಿಂದ 100 ವರ್ಷ 200 ವರ್ಷ ಎಷ್ಟೇ ಜನರು ಕೂಡ ಅವಶ್ಯಕತೆ, ಯಾಕೆಂದ್ರೆ ಅವ್ರಿಗೆ ಅವಕಾಶ ಇದೆ ಸರ್. ವಯಸ್ಸು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅಲ್ಲಿ ಹೋಗ್ಬೇಕು, ಆ ವಯಸ್ಸಲ್ಲಿ ಕೂಡ ಅವ್ರು ಅಲ್ಲಿ ಹೋಗಿದ್ದಾರೆ ಅಂತ ಅಂದಾಗ ಸೊ ಒಳ್ಳೆ ಸಾಧನೆ. ಯಾಕೆಂದ್ರೆ ಎಷ್ಟೋ ಜನಗಳೆಲ್ಲ ನೋಡ್ತಾ ಇರ್ತಕ್ಕಂಥದ್ದು, ಎಷ್ಟೋ ಜನರಿಗೆ ಅವಕಾಶನೇ ಸಿಕ್ಕಿಲ್ಲ, ಅಲ್ಲಿ ಹೋಗಿದ್ದಾರೆ. ಬಟ್ ಅವ್ರಿಗೆ ಮಾತುಗಳು ಅರ್ಥ ಆಗ್ತಾ ಇಲ್ಲ. ಸಿಟಿ ಭಾಷೆದೆಲ್ಲ ಮಾತುಗಳು ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಏನಾದ್ರು ಅರ್ಥ ಆಯ್ತು ಅಂತಂದ್ರೆ ಸೊ ಗೇಮ್ ಎಲ್ಲವೂ ಕೂಡ ಮೊನ್ನೆ ನೀರಲ್ಲೆಲ್ಲ ಹೋಗಿ ಆಟ ಆಡುದಿಲ್ಲ. ಸೊ ಎಷ್ಟು 1 ನಿಮಿಷ ಎಷ್ಟು ಸೆಕೆಂಡ್ ಅಲ್ಲಿ ಅವರು ಮುಗಿಸಿರ್ತಕ್ಕಂಥದ್ದು. ಅವ್ರಿಗಿಂತ ಬೇರೆಯವ್ರಿಗಿಂತ ಒಳ್ಳೆ ಟಾಸ್ಕ್ ಅಲ್ಲಿ ಎಲ್ಲವೂ ಗೇಮ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ಗೆಲ್ಲಕ್ಕಂತ ಆಗಲ್ಲ ಸರ್, ಕಷ್ಟ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಮುಂದೆ ಬರ್ತಾ ಬರ್ತಾ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ಅವ್ರನ್ನ ಇಟ್ಕೊಂಡ್ರೆ ಅದು ಇದು ಅಂತ ವಿಡಿಯೋಸ್ ಇನ್ನು ಹೆಲ್ಪ್ ಆಗ್ಬೋದೇನೋ ಅದೆಲ್ಲ ಗೊತ್ತಿಲ್ಲ. ಬಟ್ ಒಂದು ಮಿಡ್ಲ್ವರೆಗೂ ಇದ್ದೇ ಇರ್ತಾರೆ ಸರ್, ಪರವಾಗಿಲ್ಲ, ಚೆನ್ನಾಗಿ ಆಟ. ಇನ್ನು ನಿಮ್ಮ ಉತ್ತರ ಕರ್ನಾಟಕದ ಮಾಳು ನಿಪ್ಪನಾಳ್ ಅವರು, ಅವ್ರ ಬಗ್ಗೆ ಸರ್? ಮಾಡುವವ್ರ ಬಗ್ಗೆ ತುಂಬಾ ಅಭಿಮಾನ ಇದೆ, ಅಭಿಮಾನ ಇತ್ತು. ಒಳ್ಳೆ ಹಾಡುಗಳನ್ನ ಸುಮಾರು 1000 ಹಾಡುಗಳನ್ನ ಆಡಿದ್ದಾರೆ. ತುಂಬಾ ಬೇಡಿಕೆ ಇದೆ ಆ ಕಡೆ ಅಂತ. ಬಟ್ ಅವ್ರ ಫ್ಯಾಮಿಲಿ ಮಕ್ಕಳು ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೊರಗಡೆ ಹೋಗ್ಬೇಕು ಅದು ಇದು ಅಂತ ಹೇಳ್ತಾ ಇದಾರೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದಾರೆ ಅಷ್ಟೇ. ಬಟ್ ಅವ್ರ ಫಿಸಿಕಲ್ ಗೇಮ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಯಾವ್ದು ಕಾರಣಕ್ಕೊಂದು ಭಯನೇ ಇಲ್ಲ. ಸೊ ಅದೇ ಮಾನಸಿಕವಾಗಿ ಅವ್ರು ಕುಗ್ಗಿದ್ದಾರೆ, ಅದರಿಂದ ಹೊರಗಡೆ ಬಂದ್ರೆ ಸರ್ ಒಳ್ಳೆ ಅವ್ನು ಚೆನ್ನಾಗಿ ಆಡಿ ಆಗ್ತಾ ಹೋಗ್ತಾನೆ. ಲಾಸ್ಟ್ ಟೈಮ್ ಹನುಮಂತ ತರ ಆಗ್ತಾನೆ ಸರ್. ಬಟ್ ಆ ತರ ಆಗೋದಕ್ಕೆ ತುಂಬಾ ಕಷ್ಟ ಪಡ್ಬೇಕು ಅದನ್ನ. ಇನ್ನು ಕಳೆದ ಬಾರಿ ನಿಮ್ಮ ಉತ್ತರ ಕರ್ನಾಟಕದ ಹನುಮಂತ ಅವರು ಗೆದ್ದಿದ್ರು. ಈ ಬಾರಿ ಯಾರು ಗೆಲ್ತಾರೆ ಅಂತ ಸರ್? ಯಾರು ಗೆಲ್ತಾರೆ ಅಂತಂದ್ರೆ ಸ್ವಲ್ಪ ಗಿಲ್ಲಿ ಗೆಲ್ಲಬಹುದು ಅಂತ ಅಷ್ಟೇ. ಇಲ್ಲ ಅಂತಂದ್ರೆ ಹೆಣ್ಮಕ್ಳಲ್ಲಿ ಅಂತ ಬಂದಾಗ ಕಾವ್ಯ ಅಥವಾ ಅಶ್ವಿನಿ. ಸೊ ಇಷ್ಟು ಸರ್. ಯಾರೇ ಕೇಳಿದ್ರು ಗಿಲ್ಲಿ ಗಿಲ್ಲಿ ಅಂತ. ಗಿಲ್ಲಿ ಏನು ಸರ್? ಗಿಲ್ಲಿಯಲ್ಲಿ ಗಿಮಿಕ್ ಅಂತಂದ್ರೆ ಅವರು ಮಾತಾಡೋ ಶೈಲಿ ಆಗಿರ್ಬೋದು, ಅವರು ನಡ್ಕೊಳ್ಳೋ ರೀತಿ ಆಗಿರ್ಬೋದು. ಸೊ ಪ್ರತಿಯೊಂದು ಬೇರೆಯವ್ರು ಎಲ್ಲರೂ ಕೂಡ ಜೋರಾಗಿ ಗಲಾಟೆ ಮಾಡಬೇಕು ಅಥವಾ ಅವ್ರ ಜೊತೆ ಜಗಳ ತಗೋಬೇಕು ಅಂತಂದ್ರೆ ಅದನ್ನ ಕಾಮಿಡಿ ತಗೊಂಡು ಹೋಗ್ತಾರೆ. ಪರ್ಸನಲ್ ಆಗಿ ಫುಲ್ ಸಿಟ್ ಮಾಡ್ಕೊಂಡು ಅವ್ರೇನು ರೇಗಾಡೋದಿಲ್ಲ. ಎಷ್ಟೋ ಜನ ಹಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾರೆ. ಇಲ್ಲಿ ಆತರ ಇಲ್ಲ, ಅವ್ರು ಏನೇ ಸಿಟ್ಟಿನ ಮಾತಾಡಿದ್ರು ಅದನ್ನ ಕಾಮಿಡಿಯಾಗಿ ತಗೊಂತಾರೆ, ಅದನ್ನ ಅಲ್ಲೇ ಮುಗಿಸ್ಬಿಡ್ತಾ ಹೋಗ್ತಾರೆ. ಈಗ ನಿನ್ನೆನೆ ಯಾರು ಧನುಷ್ ಅವರು ತುಂಬಾ ಓವರ್ ಆಯ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಇವರು ಹೋಗ್ದು ಬಿಡೋಣ ಆಯ್ತು ಬಿಡೋಣ ಅಂತ ಅದನ್ನೇ ಕಾಮಿಡಿಯಾಗಿ ತಗೊಂಡ್ರು. ಸೊ ಅದೇ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಈಗ ನೀವು ಗಿಲ್ಲಿ ಅವ್ರ ಮೇಲೆ ಇಷ್ಟೊಂದು ಅಪ್ರಿಸಿಯೇಟ್ ಮಾಡ್ತಿದ್ದೀರಾ, ಅಶ್ವಿನಿ ಅವ್ರವ್ರು ಕಂಡ್ರೆ ಆಗೋದಿಲ್ವಲ್ಲ? ಅವಾಗ ಜಗಳ ಆಗುತ್ತಲ್ಲ? ಇಲ್ಲ ಅದೆಲ್ಲ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಅದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಶ್ವಿನಿ ಗೌಡರ ಬಗ್ಗೆ ಅವ್ರ ಬಗ್ಗೆ ಏನು ಫುಲ್ ಗಲಾಟೆ ಏನು ಆಗ್ತಾ ಇಲ್ಲ, ಬರೀ ಮಾತಿನಲ್ಲಿ ಕೌಂಟರ್ ಆಗ್ತದೆ ಅಷ್ಟೇ. ಅದು ಕೌಂಟರ್ ಆಗ್ತಾ ಇದೆ. ಸೊ ಅದೇ ಈಗ ಫುಲ್ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ಅಶ್ವಿನಿ ಗೌಡ ಅಂಡ್ ಯಾರು ಗಿಲ್ಲಿ. ಅಂದ್ರೆ ಅವ್ರಿಬ್ರು ಮಾತಾಡ್ಕೊಂಡೇನೆ ಈ ತರ ಮಾತಾಡ್ಕೊಂಡೆ ಅಂತ ಇಲ್ಲ, ಆತರ ಏನು ಮಾತಾಡ್ಕೊಂಡೆ ಮಾಡ್ಬೇಕಂತ ಆತರ ಏನಿಲ್ಲ. ಬಟ್ ಅದು ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೈಂಡ್ ಗೊತ್ತಿದೆ. ಅವರಿಗೆ ನಿಮ್ ಕಡೆಯವ್ರಿಗೆ ಗೆಲ್ಬೇಕು, ಈ ಕಡೆಯವ್ರಿಗೆ ಗೆಲ್ಬೇಕು ಹೇಳಿ ಸರ್? ಆತರ ಏನಿಲ್ಲ ಸರ್, ಕರ್ನಾಟಕದಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ರು ಇದ್ದಾರೆ. ಸೊ ಅವರೇ ಇವರು ಅಂತ ಏನಿಲ್ಲ. ಸೊ ಯಾರೇ ಗೆದ್ರು ಕೂಡ ಖುಷಿ ಸರ್. ಜೊತೆಗೆ ಆ ಹುಡುಗಿ ಬಂದಿದ್ದಾಳಲ್ಲ, ಅವಳಿಗೆ ಇನ್ನೂ ಖುಷಿ ಸರ್.